ಮೊಬೈಲ್ ಅಂತ ಕೇಳಿಲ್ಲ ನಾನು, ಯಾವ ಊರು ಕೇಳಿಲ್ಲ, ಯಾವ ಹೆಸರು ಕೇಳಿಲ್ಲ, ಎಲ್ಲಿದ್ದ ಬಂದು ಏನ್ ಬಿಡ್ಕೊಂಡೆ ಅಂತ ಯಾವ್ದಾರ ನಿನ್ನ ಬಾಯಾಗಿಂತ ನನಗೆ ಏನಾರ ಹೇಳಿನಂದ್ರೆ ಹೇಳಿನಂತೆ. ಹೌದಾ? ಈಗ ನೀ ಏನ್ ಬಿಡ್ಕೊಂತಿ ಬಿಡ್ಕೊ, ನೀ ಬೇಡ್ಕೊಂಡಿರೋಂತ ಭಕ್ತಿ ಅಥವಾ ಈ ದೇವ್ರ ಕಡೆ ಶಕ್ತಿ ಇದ್ದ ಕರೆ ಆದ್ರೆ ನನಗೆ ಹೇಳ್ತದ, ನಾ ಹೇಳುದಿಲ್ಲ, ಬರ್ದು ಕೊಡ್ತೀನಿ ನನಗೆ. ಮತ್ತ ನೀವ್ ಮನುಷ್ಯನ ಬೇಡ್ಕೊಂಡಿದ್ದಾನ ದೇವ್ರಿಗೆ ಗೊತ್ತಾಗ್ಲಿಕ್ಕಂತಂದ್ರ ದೇವ್ರು ಸುಳ್ಳು ಬಿದ್ದಂಗ, ದೇವ್ರೇನು ಸುಳ್ಳು ಬಿದ್ದಂಗ, ಎರಡು ಸೌದಿಲ್ಲ. ಅದಕ್ಕೆ ಯಾವ್ದು ಬಿಡ್ಕೊಂತಿ ಬೇಡ್ಕೊ. ಇವತ್ತರ ಅಲೆ ಇದಕ್ಕಿಂತ ಒಂದು ಮುಂಚೆಕಾಲೆ, ಒಂದು ವಾರ ಮುಂಚೆಕ, ಒಂದು ತಿಂಗಳು ಮುಂಚೆಕ ಯಾವಾಗ ಅಜ್ಜಾರಿ ಭೇಟಿಯಾಗಿ ಏನ್ ನಿಮ್ ವಿಷಯ ಹೇಳಿರ ಹೇಳಿಲ್ಲ ಅಂತ ಕೇಳಿ ಒಂದೇದ್ದು. ಎರಡನೇದ್ದು ಅವ್ರು ಏನ್ ಬಿಡ್ಕೊಂಡ್ರೆ ಕೇಳಿ ಆದ್ಮೇಲೆ ಚೀಟಿ ಹೊಡು. ಈಗ ನಿನ್ನ ಕಣ್ಣಿದ್ರಿಗೆ ನೀವೇನು ಹೇಳಿದ್ರ ವಿಷಯ ಚೀಟಿ ಬರ್ದು ಕೊಟ್ಟಿ ನಾವು ಗೊತ್ತಲ್ಲ, ಯಾವ್ದು ಏನಂತಲ್ಲ ಚೀಟಿ ಆಲ್ರೆಡಿ ಕಡೆ ಐತ. ಈಗ ನನ್ನ ಕಡೆ ಚೀಟಿ ಇತ್ತಂದ್ರೆ ಒಂದು ತಿದ್ಬೇಕು, ತೆಪ್ಪಾಗೈತಿರಿ ಅಂತೇಳಿ, ಇಲ್ಲ ಬೇರೆ ಚೀಟಿ ಬರ್ದು ಕೊಡ್ಬೇಕು. ಎರಡೂ ನಿಮಿಷ ಕೊಟ್ಬಿಟ್ಟಿನಿ. ಆಗ ಅವನ ಬಾಯಲ್ಲಿ ಕೇಳ್ಕೊಂಡು ನೀವು ಅದ್ ಮುಂದೆ ನನಗೆ ನನ್ನ ಕಲ್ಯಾಣದ ಬಗ್ಗೆ ತುಂಬಾ ಯೋಚನೆ ಆಗಿದೆ. ಅದಕ್ಕೆ ಬೇಗನೆ ನನ್ನ ಕಲ್ಯಾಣ ಭಾಗ್ಯ ಒಂದು ಸಾಕು, ಅಷ್ಟೇ ನನ್ನ ಚಿಂತೆ ಆಗಿದೆ. ನನಗೆ ಅದು ಒಂದು ಕೊರಗೆ ಇದೆ. ಎಲ್ಲ ಪೂಜೆಗಳಾಗಿದ್ದಾವೆ ಮತ್ತು ಎಲ್ಲ ಕಡೆ ದೇವರು ಕೇಳಿದ್ದವು, ಕುಣಿದಿದ್ದಾವೆ. ಅದಕ್ಕೆ ಕೊನೆಯದಾಗಿ ನಿನ್ನ ಹತ್ತಿರ ಬಂದಿದ್ದೇವೆ. ನಿನ್ನೆ ಮದುವೆ ದಿನಾಂಕ ಮೇ 13ನೇ ತಾರೀಕಿನೊಳಗೆ ಆಗುತ್ತದೆ. ಹುಡುಗನ ಹೆಸರು ಸುರೇಶ್. ಈಗ ನಿನ್ನ ಕಣ್ಣಾರ ಕಣ್ಣು ಸತ್ಯ. ಈ ಮೊಬೈಲ್ನಾಗ ಬಂದವ್ರು ಇಲ್ಲಿ ಯಾರು ನಾನು ಬೇಕಾದವ್ರ ಕರೆದು ನಾ ಬರ್ದು ಕೊಟ್ಟಿನೋ, ಏನು ಸ್ವಾಭಾವಿಕ ಎಲ್ಲರೂ ಕರೆದು ನಿನ್ನ ಕಣ್ಣಾರ ಸತ್ಯ ಬರ್ದು ಕೊಟ್ಟಿನಿ. ಈ ವಿಷಯದೊಳಗೆ ನಿನ್ನ ಅನುಭವ ಸತ್ಯ ಐತೋ ಅಥವಾ ಇಲ್ಲ? ಏನು ಅವ್ರ ಬಾಯಿಲೆ ಕೇಳ್ಕೊಂಡ್ ಬರ್ಕೊಟ್ಟಿನಿ. ಮದುವೆ ಬಗ್ಗೆ ಕೇಳಕ್ ಬಂದಾಗ ಬರ್ದಲ್ಲ, ಬಸ್ತಿ ಓದಿಲ್ಲ. ಇದ್ರಾಗ ಏನಾರ ಬದ್ಮಾಸ್ ಇದ್ರ ಬದ್ಮಾಸ್ ಐತೆ ಅಂತೇಳಿ. ಯಾಕಂದ್ರೆ ಕೆಲವು ಮಂದಿ ಮೊಬೈಲ್ ನೋಡಿ ಬಂದಿರ್ತಾರ, ಅವ್ರ ತಲೆಯಾಗ ಇರ್ಬೋದಲ್ಲ, ಆತ ತನ ಬೇಕಾದವ್ರನ್ನ ಕರಿತಾನ, ಮೊದಲ ಅವ್ರ ಜೊತೆ ಸಂಭಾಷಣೆ ಮಾಡಿ ಕೇಳಿಟ್ಟಿರ್ತಾನ, ಅಂತವ್ರಿಗೆ ಬರ್ದು ಕೊಡ್ತಾನ ಅನ್ನೋ ಒಂದು ಅಭಿಪ್ರಾಯ ಇರ್ಬೋದಲ್ಲ, ಕೆಲವೊಂದು ಇರ್ಬೋದಲ್ಲ. ಅದಕ್ಕೆ ಕಣ್ಣಾರಿಗೆ ಅವ್ರಿಲ್ಲ ಕುಂತಾರ, ಅವರು ಸಾಕ್ಷಿ ಇಲ್ಲೇ ಅದ, ಅವ್ರನ್ನೂ ಕೇಳು, ನೀನೇ ಕೇಳ್ಕೊ. ಅವ್ರು ಏನ್ ಬಿಡ್ಕೊಂಡು ಕೇಳ ಅಡವಾದ ಬರ್ಕೊಡ್ನ ಚೀಟಿ ಓದು. ಇದಕ್ಕಿಂತ ಮುಂಚೆ ಇನ್ನೊಂದಿವ ಮೇ 13ನೇ ತಾರೀಕು ಅಂತ ಬರ್ದು ಕೊಟ್ಟಿನಿ ನಿನಗ. ಈಗ ಹೇಳಿದ ಮೇಲೆ ಕೆಲಸ ಆಗ್ಬೇಕಲ್ಲ. 13ನೇ ತಾರೀಕು ಏನಾರ ದಾಡ್ತಪ್ಪ ಅಂತಂದ್ರ 14ನೇ ತಾರೀಕು ನಿನ್ ಕೆಲಸ ಆಗೈತಂದ್ರು ನಾ ಈ 4 ಸುಳ್ಳು ಬಿದ್ದಂಗ, ಹೌದಲ್ಲ? ಯಾಕೆ 13ಕ್ಕೆ ಆಗ್ಬೇಕು. ಅದ್ರೊಳಗ 13ನೇ ತಾರೀಕು ಎಂಗೇಜ್ಮೆಂಟ್ ಇಲ್ಲ ಮದುವೆ, ಎರಡರೊಳಗೆ ಒಂದು ಫಿಕ್ಸ್ ಆಕತ್ ನನಗೆ. ಹುಡುಗನ ಹೆಸರು ಸುರೇಶ್ ಅಂತ ಬರ್ಕೊಟ್ಟಿನಿ. ಈ ಚಿಟಿ ಹರಿಬೇಡ, ಒಗಿಬೇಡ, ಕಳಿಬೇಡ, ಇಟ್ಕೋ. ವೀರಭದ್ರ